ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಉಪವಾಸ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಉಪವಾಸ ಮತ್ತು ವ್ರತಕ್ಕೆ ಇರುವ ವ್ಯತ್ಯಾಸ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಉಪವಾಸ ಮಾಡಬೇಕು, ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ನೋಡೋಣ. ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರತಿಯೊಂದು ವ್ರತದಲ್ಲೂ, ಹಬ್ಬದಲ್ಲೂ, ಪೂಜೆ ವಿಧಿವಿಧಾನಗಳಲ್ಲೂ ಉಪವಾಸವನ್ನು ಮಾಡಲಾಗುವುದು. ವ್ರತಗಳಲ್ಲಿ ಮಾಡುವ ಉಪವಾಸಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ದೇವತೆಗಳ ಕಾಲದಿಂದಲೂ ಉಪವಾಸ ಹಾಗೂ ವ್ರತಗಳನ್ನು ನಡೆಸಿಕೊಂಡು ಬರಲಾಗಿದೆ. ಕೆಲವೊಂದು ನಿರ್ಣಯಗಳೊಂದಿಗೆ ವ್ರತವನ್ನು ತೆಗೆದುಕೊಳ್ಳಲಾಗುವುದು. ಉಪವಾಸ ಮಾಡುವುದು ನಮ್ಮ ಆತ್ಮವನ್ನು ಮತ್ತು ನಮ್ಮ ದೇಹವನ್ನು ಶುದ್ಧಗೊಳಿಸುತ್ತದೆ ಎನ್ನುವ ನಂಬಿಕೆ ಇದೆ. ಆದರೆ ಹೆಚ್ಚಿನ ಜನರಿಗೆ ಉಪವಾಸ ಹಾಗೂ ವ್ರತ ನಡುವಿನ ವ್ಯತ್ಯಾಸ ಏನೆಂಬುದು ಗೊತ್ತಿಲ್ಲ. ಉಪವಾಸ ಮತ್ತು ವ್ರತಕ್ಕೂ ಇರುವ ವ್ಯತ್ಯಾಸಗಳೇನು ಎಂದು ನೋಡೋಣ. ಉಪವಾಸ ಮತ್ತು ವ್ರತದ ನಡುವಿನ ವ್ಯತ್ಯಾಸ. ಪ್ರಾಚೀನ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಜಪ ತಪಸ್ಸನ್ನು ಮಾಡುತ್ತಿದ್ದರು. ಈ ಸಮಯದಲ್ಲಿ ಅವರು ತಮ್ಮದೇ ಆದ ತಪಸ್ಸಿನ ವಿಧಿವಿಧಾನಗಳನ್ನು, ಸಂಯಮವನ್ನು ಹಾಗೂ ನಿಯಮಗಳನ್ನು ಪಾಲಿಸುತ್ತಿದ್ದರು. ಋಷಿಮುನಿಗಳು ಪಾಲಿಸುತ್ತಿದ್ದ ನಿಯಮಗಳಲ್ಲಿ ಉಪವಾಸ ವ್ರತವೂ ಒಂದೆಂದು ಹೇಳಲಾಗುವುದು. ಆದರೆ ವಾಸ್ತವ್ಯವಾಗಿ ಈ ಎರಡು ಪದಗಳು ಒಂದೇ ರೀತಿಯ ಅರ್ಥವನ್ನು ನೀಡುತ್ತದೆ. ಉಪವಾಸವು ವ್ರತದ ಫಲವನ್ನು ನಮಗೆ ಕರುಣಿಸುವುದು ಮಾತ್ರವಲ್ಲದೆ, ಬದಲಾಗಿ ಅದು ನಮ್ಮ ದೇಹ ಮತ್ತು ಮನಸ್ಸನ್ನು ಕೂಡ ನಿಯಂತ್ರಿಸುತ್ತದೆ. ಉಪವಾಸ ವ್ರತ ಮಾಡುವುದು ಹೇಗೆ, ಉಪವಾಸದಲ್ಲಿ ಯಾವೆಲ್ಲ ನಿಯಮಗಳನ್ನು ನಾವು ಅನುಸರಿಸಬೇಕು ಎಂದು ನೋಡೋಣ. ಉಪವಾಸ ಎನ್ನುವ ಪದದಲ್ಲಿ ಉಪ ಎಂದರೆ ಹತ್ತಿರ ಮತ್ತು ವಾಸ ಎಂದರೆ ಉಳಿದುಕೊಳ್ಳುವುದು ಅಥವಾ ನೆಲೆಸುವುದು ಎಂಬರ್ಥ. ಉಪವಾಸ ಎಂದರೆ ದೇವರ ಹತ್ತಿರ ಏಕಾಗ್ರತೆಯಿಂದ ಕುಳಿತುಕೊಳ್ಳುವುದು ಎಂಬುದಾಗಿದೆ. ಅಂದರೆ ಭಗವಂತನ ನಾಮಸ್ಮರಣೆ ಅಥವಾ ಸ್ತುತಿ. ಇದರರ್ಥದ ನಾವು ದೇವರಿಗೆ ಹತ್ತಿರವಾಗಿರುವುದು. ನೀವು ಶುದ್ಧ ಮತ್ತು ಏಕಾಗ್ರ ಮನಸ್ಸಿನಿಂದ ದೇವರ ಬಳಿ ಇರಲು ಪ್ರಯತ್ನಿಸಿದರೆ ಅದನ್ನು ಉಪವಾಸ ಎಂದು ಕರೆಯಲಾಗುತ್ತದೆ. ಉಪವಾಸ ಮಾಡುವ ಸಮಯದಲ್ಲಿ ವ್ಯಕ್ತಿಯು ಯಾವುದೇ ಆಹಾರವನ್ನು ತೆಗೆದುಕೊಳ್ಳದೆ ನಿರಾಹಾರಿಗಳಾಗಿ ಇರಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಹೆಚ್ಚಿನ ಸಮಯಗಳನ್ನು ದೇವರ ಧ್ಯಾನದಲ್ಲಿ, ದೇವರ ನಾಮಸ್ಮರಣೆಯಲ್ಲಿ ಕಳೆಯಬೇಕು. ವ್ರತದ ಅರ್ಥವೇನೆಂದರೆ ಯಾವುದೋ ಒಂದು ನಿರ್ಣಯವನ್ನು, ಅಂದರೆ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡು ಉಪವಾಸವನ್ನು ಆಚರಿಸುವುದು. ಅದನ್ನು ವ್ರತ ಎಂದು ಕರೆಯಲಾಗುವುದು. ವ್ರತದ ಸಮಯದಲ್ಲಿ ನಾವು ಆಹಾರವನ್ನು ತೆಗೆದುಕೊಳ್ಳಬಹುದಾಗಿರುತ್ತದೆ. ಆದರೆ ಇಲ್ಲಿ ನಾವು ಕೇವಲ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವ ಮೂಲಕ ವ್ರತವನ್ನು ಮಾಡಲಾಗುವುದು. ಆಧ್ಯಾತ್ಮಿಕ ಪ್ರಗತಿಗೆ ದೇಹದಲ್ಲಿ ಸಾತ್ವಿಕ ಗುಣಗಳನ್ನು ಹೆಚ್ಚಿಸುವುದು ಬಹಳ ಮುಖ್ಯ. ಇನ್ನೊಂದು ಅರ್ಥದಲ್ಲಿ ಭೌತಿಕ ಶಕ್ತಿಯನ್ನು ಐಷಾರಾಮಿಗಳಾಗಿ ಖರ್ಚು ಮಾಡಬಾರದು, ಆದರೆ ಅದನ್ನು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿ ಬಳಸಬೇಕು. ಉಪವಾಸ ಮಾಡುವುದೆಂದರೆ ಹತ್ತಿರ ಕುಳಿತು ದೇವರನ್ನು ಪೂಜಿಸುವುದು, ಮನಪೂರ್ವಕವಾಗಿ ನಾಮಸ್ಮರಣೆ ಮಾಡುವುದು, ಭಗವಂತನನ್ನು ಧ್ಯಾನಿಸುವುದು ಎಂದರ್ಥ. ವ್ರತ ಮತ್ತು ಉಪವಾಸವನ್ನು ಪ್ರತ್ಯೇಕವಾಗಿ ಪರಿಗಣಿಸಬಹುದು. ಉಪವಾಸದಲ್ಲಿ ಭಕ್ತಿಭಾವವೇ ಪ್ರಧಾನವಾಗಿದ್ದು, ಉಪವಾಸದಲ್ಲಿ ಯಾವುದಾದರೊಂದು ವಿಧಿವಿಧಾನವನ್ನು ನಿಲ್ಲಿಸದೆ ನಿರಂತರವಾಗಿ ಅಭ್ಯಾಸ ಮಾಡಲು ಸಂಕಲ್ಪ ಮಾಡಬೇಕು. ಉಪವಾಸವು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಎರಡೂ ಆಗಿರಬಹುದು. ಅನೇಕ ಜನರು ದೇಶ ಸೇವೆಯ ಪ್ರತಿಜ್ಞೆ ಮಾಡುತ್ತಾರೆ. ಉಪವಾಸವು ನಿರ್ಣಯಕ್ಕೆ ಸಂಬಂಧಿಸಿದೆ. ಉಪವಾಸದಿಂದ ಲೆಕ್ಕವಿಲ್ಲದಷ್ಟು ಪ್ರಯೋಜನಗಳಿದೆ ಸ್ನೇಹಿತರೆ. ಅದು ಯಾವುವೆಂದರೆ, ಉಪವಾಸವಿದ್ದಷ್ಟು ದೇಹದ ಶಕ್ತಿ ಹೆಚ್ಚುತ್ತದೆ. ಉಪವಾಸದಿಂದ ದೇಹವು ಅಸ್ವಸ್ಥತೆಯಿಂದ ಮುಕ್ತವಾಗುವುದು. ಉಪವಾಸವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು. ಇದರಿಂದ ನಿಮ್ಮ ದೇಹ ಮತ್ತು ಜೀವನ ಮತ್ತು ಆಸೆಯ ಮೇಲೆ ನೀವು ಹೆಚ್ಚಿನ ನಿಯಂತ್ರಣವನ್ನು ಹೊಂದಬಹುದು. ಉಪವಾಸವು ನಿಮ್ಮ ದೇಹದಿಂದ ವಿಷಕಾರಿ ಅಂಶವನ್ನು ಹೊರಹಾಕುವುದು. ಉಪವಾಸದ ಸಮಯದಲ್ಲಿ ಸಂಸ್ಕರಿಸಿದ ಆಹಾರವನ್ನು ಸೇವಿಸಬಾರದು. ಇತ್ತೀಚಿನ ದಿನಗಳಲ್ಲಿ ಉಪವಾಸಕ್ಕೆ ಹೋಟೆಲ್ಗಳಲ್ಲಿ ವಿಶೇಷ ಆಹಾರವನ್ನು ಸಹ ತಯಾರಿಸಲಾಗುವುದು. ಆದರೆ ಉಪವಾಸದಲ್ಲಿ ಆಹಾರವನ್ನು ಸೇವಿಸಬಾರದು ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ.
ಉಪವಾಸವಿದ್ದ ದಿನವಿಡೀ ದೇವರ ನಾಮಸ್ಮರಣೆಯನ್ನು ಮಾಡಿ ಅವನ ಕಥೆಯನ್ನು ಓದಬೇಕು. ಒಂದು ವೇಳೆ ನೀವು ಮಂಗಳವಾರದಂದು ಉಪವಾಸ ವ್ರತವನ್ನು ಮಾಡುತ್ತಿದ್ದರೆ ಮನಸ್ಸಿನಲ್ಲಿ ರಾಮನಾಮವನ್ನು ಪಠಿಸಬೇಕು. ಇದರಿಂದ ಹನುಮಂತನು ಕೂಡ ಸಂತೋಷಪಡುತ್ತಾನೆ. ಉಪವಾಸ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಉಪವಾಸ ಮಾಡಲು ಸುರಕ್ಷಿತ ಮಾರ್ಗವೆಂದರೆ ಮೊದಲ ಬಾರಿ ಯಾವುದೇ ಒಂದು ತಿಂಗಳಲ್ಲಿ ಶುಭ ದಿನವನ್ನು ನೋಡಿ ಉಪವಾಸ ವ್ರತ ಪ್ರಾರಂಭಿಸಬೇಕು. ಇದರ ನಂತರ ವಾರಕ್ಕೊಮ್ಮೆ ನಿಯಮಿತವಾಗಿ ಉಪವಾಸ ವ್ರತವನ್ನು ಆಚರಿಸಬೇಕು. ಉಪವಾಸದ ಸಮಯದಲ್ಲಿ ಏನು ತಿನ್ನಬೇಕು ಅನ್ನೋದಾದರೆ, ಉಪವಾಸ ವ್ರತ ಮಾಡುವ ಸಮಯದಲ್ಲಿ ಹೆಚ್ಚಾಗಿ ಉತ್ತಮ ಫಲಾಹಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಉಪವಾಸದ ವೇಳೆ ನೀವು ಸೇವಿಸುವ ಫಲವು ಮರದ ಬೇರುಗಳಲ್ಲಿ ಬೆಳೆದಿರಬಾರದು. ಬದಲಾಗಿ ಫಲವು ಮರದ ಮೇಲ್ಭಾಗದಲ್ಲಿ ಬೆಳೆದಿರಬೇಕು. ಯಾಕೆಂದರೆ ಬೇರನ್ನು ಮೂರ್ಖ ಎಂದು ಕರೆಯಲಾಗುತ್ತದೆ. ಬೇರಿನಲ್ಲಿ ಬೆಳೆದ ಫಲವನ್ನು ತಿನ್ನುವುದರಿಂದ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಉಪವಾಸದ ಸಮಯದಲ್ಲಿ ದೇವರ ಭಜನೆ ಕೀರ್ತನೆಯನ್ನು ಮಾಡಬೇಕು. ಇನ್ನು ಮುನ್ನೆಚ್ಚರಿಕೆ ಕ್ರಮಗಳು ಏನು ಅನ್ನೋದಾದರೆ, ಉಪವಾಸ ಮಾಡುವವರು ಯಾವುದಾದರೂ ವಾಸಿಯಾಗದ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅಥವಾ ಯಾವುದೇ ಕಾಯಿಲೆಗೆ ದೀರ್ಘ ಚಿಕಿತ್ಸೆ ಪಡೆಯುತ್ತಿದ್ದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸದೆ ನೀವು ಉಪವಾಸ ಮಾಡಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ದೇವರ ಮೇಲಿನ ಭಕ್ತಿ ಅತ್ಯುನ್ನತವಾಗಿದೆ. ಮಧುಮೇಹ ರೋಗಿಗಳು ಮತ್ತು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ವೈದ್ಯರ ಸಲಹೆ ಮೇರೆಗೆ ಮಾತ್ರ ಉಪವಾಸ ಮಾಡಬೇಕು. ಉಪವಾಸವು ಒಬ್ಬರ ದೈಹಿಕ ಸಾಮರ್ಥ್ಯವನ್ನು ಮೀರಬಾರದು. ಉಪವಾಸದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವ ಉದ್ದೇಶಕ್ಕಾಗಿ ಉಪವಾಸವನ್ನು ಆಚರಿಸಲಾಗುತ್ತದೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಅದರ ಮೇಲೆ ಕೇಂದ್ರೀಕರಿಸಬೇಕೇ ಹೊರತು ಆಹಾರ ಮತ್ತು ಪಾನೀಯಗಳ ಮೇಲೆ ಅಲ್ಲ. ಉಪವಾಸದ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಹೆಚ್ಚು ಆಹಾರವನ್ನು ಸೇವಿಸಲು ಬಯಸುತ್ತಾನೆ. ಆದ್ದರಿಂದ ಉಪವಾಸದ ಸಮಯದಲ್ಲಿ ನಾವು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಉಪವಾಸ ವ್ರತವನ್ನು ಆಚರಿಸುವಾಗ ಅದರದ್ದೇ ಆದ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ. ವಿಧಿವಿಧಾನಗಳನ್ನು ಮರೆತು ಉಪವಾಸ ವ್ರತವನ್ನು ಮಾಡುವುದರಿಂದ ಯಾವುದೇ ರೀತಿಯ ವ್ರತದ ಫಲ ನಮಗೆ ಸಿಗುವುದಿಲ್ಲ. ಉಪವಾಸ ಮತ್ತು ವ್ರತದ ಮಹತ್ವವನ್ನು ನೋಡೋಣ. ವ್ರತ ಅಥವಾ ಉಪವಾಸವು ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲ, ವೈಜ್ಞಾನಿಕ ಮಹತ್ವವನ್ನು ಕೂಡ ಒಳಗೊಂಡಿದೆ. ಉಪವಾಸವು ನಿಮ್ಮ ದೇಹವನ್ನು ಆರೋಗ್ಯವಾಗಿಟ್ಟರೆ, ವ್ರತವು ನಿಮ್ಮ ಆತ್ಮವನ್ನು ನಿಮ್ಮ ನಿಯಂತ್ರಣದಲ್ಲಿ ಇಡುತ್ತದೆ. ವಾರಕ್ಕೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ ಆಹಾರ ತೆಗೆದುಕೊಳ್ಳದೆ ಉಪವಾಸ ಮಾಡುವುದರಿಂದ ಉತ್ತಮ ದೈಹಿಕ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಇದರಿಂದ ನಿಮ್ಮ ದೇಹಕ್ಕೂ ಒಂದಿಷ್ಟು ವಿಶ್ರಾಂತಿ ದೊರೆಯುತ್ತದೆ. ಉಪವಾಸ ವ್ರತದ ಮೂಲಕ ಆಹಾರವನ್ನು ತ್ಯಜಿಸಿ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ದೇವರನ್ನು ಪ್ರಾರ್ಥಿಸುವುದರಿಂದ, ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ. ಇದು ನಿಮಗೆ ಖಂಡಿತವಾಗಿಯೂ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.